ಸರ್ ಜನಸಾಮಾನ್ಯರು ಏನ್ ಗಮನಿಸ್ತಾರೆ ಗೊತ್ತಾ, 39 ರೂಪಾಯಿ ಕೊಡ್ತಿದ್ವಿ 44 ರೂಪಾಯಿ ಆಗಿದೆ ಹಾಲಿಗೆ, 100 ರೂಪಾಯಿ ಕೊಟ್ಟು ಓಡಾಡ್ತಿದ್ವಿ 115 ರೂಪಾಯಿ ಆಗಿದೆ ಬಸ್ಸಿಗೆ. ಯಾರಪ್ಪ ಬೆಲೆ ಏರಿಕೆ ವಿರುದ್ಧ ಪ್ರೊಟೆಸ್ಟ್ ಮಾಡಿದವರು? ವೋಟಿಂಗ್ ಬೂತ್ ಹತ್ರ ಸಿಲಿಂಡರ್ ಇಟ್ಕೊಂಡು ಹೋದವ್ರು ಯಾರು? ಇವಾಗ ಇವ್ರೇನ್ ಮಾಡ್ತಿದ್ದಾರೆ? ಇದು ಜನಸಾಮಾನ್ಯರದು. ಅವ್ರ GDPನೂ ಕೇಳಲ್ಲ, ತೆರಿಗೆ ತಾರತಮ್ಯನೂ ಕೇಳಲ್ಲ. ನಾವು ಹಿಂದೆ ಎಷ್ಟು ಕೊಡ್ತಿದ್ವಿ, ಈಗ ಎಷ್ಟು ಕೊಡ್ತಿದ್ವಿ, ಸಿಂಪಲ್ ಲೆಕ್ಕ ಜನರದು. ನೋಡಿ, ಜನಸಾಮಾನ್ಯರಿಗೆ ಯಾವ ಲೆಕ್ಕಗಳು ಬೇಕಾಗಿಲ್ಲ, ನನಗೆ ಹೊರೆ ಆಗಬಾರ್ದು ಅಂತ. ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಯಾವುದೇ ರಾಜಕೀಯ ಪಕ್ಷಗಳಿಗೆ ನಾವು ಏನು ದರ ಕಡಿಮೆ ಮಾಡಿದ್ವಿ, ಜನರ ಬದುಕನ್ನು ಚೆನ್ನಾಗಿ ಮಾಡಿದ್ವಿ ಅಂತ ಹೇಳುವಂಥ ನೈತಿಕತೆ ಇಲ್ಲ. ಈಗ ನೋಡಿ, 2014ರಲ್ಲಿ BJP ಅವರು ಅಧಿಕಾರ ಬಂದಿದ್ದು ಮೆಹಂಗಾಯಿ ಅದನ್ನೇ ಇಟ್ಕೊಂಡು ಬಂದರು, ಅವರೇನು ಕಡಿಮೆ ಮಾಡಲಿಲ್ಲ, ಅವರು ಜಾಸ್ತಿ ಮಾಡಿದ್ರು. ಕಾಂಗ್ರೆಸ್ ಅವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗಲೂ ಅದನ್ನೇ ಹೇಳಿದ್ರು, ಕೇಂದ್ರದಿಂದ ಅಷ್ಟೊಂದು ಬೆಲೆ ಏರಿಕೆ ಆಗಿದೆ, ಅವ್ರು ಕೊಟ್ಟ ಮಾತು ಉಳಿಸಲಿಲ್ಲ, ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ, ನಿಮ್ಗೆ ಆಗಿರೋ ಬೆಲೆ ಏರಿಕೆಯಿಂದ ಆಗಿರುವಂಥ ಹೊರೆಯನ್ನ ಕಡಿಮೆ ಮಾಡ್ಲಿಕ್ಕಾಗಿ ನಿಮ್ಗೆ ಯೋಜನೆಗಳನ್ನ ತರ್ತಾ ಇದ್ದೀವಿ ಅಂತ ಹೇಳಿದ್ರು. ಜನ ಕೇಳಿಲ್ಲ. ವಿದ್ಯುತ್ ಉಚಿತ ಕೊಟ್ಟರು, ಶಕ್ತಿ ಯೋಜನೆ ಅದ್ಭುತವಾದ ಯೋಜನೆ, ಅದರಿಂದಾಗಿ ಜನರ ಬದುಕಿಗೆ ಅವ್ರಿಗೆ ಆಗೋ ಹೊರೆಯನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಯಾಕೆ ಕೊಟ್ರು? ನಿಜ, ಒಂದಷ್ಟು ಜನರಿಗೆ ಈ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ನಾವು ದೊಡ್ಡವ್ರನ್ನೇ ನೋಡ್ಬಿಡ್ತೀವಿ. ಕೆಲವರಿಗೆ ಈಗ ಶಕ್ತಿ ಯೋಜನೆ ಅದ್ಭುತವಾದ ಯೋಜನೆ, ಒಂದು ಬಸ್ ನಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಹೋಗೋದಿದೆಯಲ್ಲ, ನಾವು ಕೇಸ್ ಸ್ಟಡೀಸ್ ಮಾಡಿದ್ದೀವಿ. ಸುಮಾರು ಬದುಕಲ್ಲೇ ಅವ್ರ ತಿಂಗಳಿಗೆ ಎಷ್ಟು ಉಳಿತದೆ, ಅದರಿಂದ ಎಷ್ಟು ಒಬ್ಬ 1 ರೂಪಾಯಿ ಕೊಡೋಕ್ಕೂ ಕಷ್ಟದಲ್ಲಿರುವಂಥ ಮಹಿಳೆ ಇವತ್ತು ಉಚಿತ ಆದಾಗ ಅವ್ರಿಗೆ ಲಾಭ ಆಗತ್ತೆ ಅಂತ ಅದು ಅನುಕೂಲ ಆಗಿದೆ. ಅದೇ ರೀತಿ ಈಗ ಯಾರಿಗೆ ನೀವು ಟಿಕೆಟ್ ದರ ಜಾಸ್ತಿ ಮಾಡುವಾಗಲೂ ಕೂಡ ಪುರುಷರಿಗೆ ಅದೇ ಅಧ್ಯಯನ ಮಾಡಬೇಕಾಗಿತ್ತು. ಒಬ್ಬ ಕೂಲಿ ಕಾರ್ಮಿಕ 1 ರೂಪಾಯಿ ಜಾಸ್ತಿ ಕೊಡುವಾಗಲೂ ಯೋಚನೆ ಮಾಡ್ಬೇಕಲ್ಲ, ಆ ಅಧ್ಯಯನನೂ ಬೇಕಲ್ವಾ? ಹಾಗಾಗಿ ಬೆಲೆ ಏರಿಕೆ ಅನ್ನೋದು ಬರೇನೆ. ಆದರೆ ನನಗೆ ಇರುವಂಥ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂದರೆ, KSRTC ಅದ್ಭುತವಾದ ಸಂಸ್ಥೆ, ಅದರಲ್ಲಿ 2 ಮಾತಿಲ್ಲ. ಈಗ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ನಿಭಾಯಿಸೋದ್ರಲ್ಲಿ ನಂಬರ್ 1 ನಮ್ದು. ಅಂದರೆ ಅದು ಲಾಭಕ್ಕಾಗಿರಬಾರ್ದು. ಆ ಸಂಸ್ಥೆ ಇದೆಯಲ್ಲ, ಅದು ಜನರ ಸೇವೆಗಾಗಿರ್ಬೇಕು. ಅದನ್ನ ಚೆನ್ನಾಗಿ, ಅಂದರೆ ಅದನ್ನ ನೀವೇನಂತಾರೆ, ಸೋರಿಕೆಯನ್ನ ತಡೆದು ಲಾಭ ಅಂದ್ರೆ ಅದು ಉಳಿಕೆಯನ್ನ ಮಾಡಿ ಜನರಿಗೆ ಹೊರೆ ಆಗದಂತೆ ನೋಡ್ಕೊಳ್ಳೋದಿದೆಯಲ್ಲ, ಗುಡ್ ಗವರ್ನೆನ್ಸ್, ಅದನ್ನ ಕೊಡ್ಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಿವಿ. ನಾವೆಲ್ಲ ಏನ್ ತಿಳ್ಕೊಂಡಿದ್ವಿ, ನೀವು ಸೋರಿಕೆ ಅಂದ್ರೆ ವೀಕ್ಷಕರಿಗೆ ಒಂದು ಸ್ಪಾಯ್ಲರ್ ಅಲರ್ಟ್, ನಿಮ್ಮ ಈ ಜನ್ಜಿ ವರ್ಡ್. ಈ ಸೋರಿಕೆ ಅಂತ ಬಂದ ತಕ್ಷಣ ಕಮಿಷನ್ 40%, 60% ಇತ್ಯಾದಿ ನಾವು ಅದಕ್ಕೆ ಕಡಿವಾಣ ಹಾಕ್ತೀವಿ, ನಮ್ಮ ಆದಾಯದ ಮೂಲ ಆಟೋಮೆಟಿಕ್ ಹೆಚ್ಚಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಹೇಳಿತ್ತು. ಇವತ್ತು ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ, 40 ಅಲ್ಲ 60 ಅಂತ ಹೇಳಿ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಬದ್ರು ಸರ್, ಈಗ ಸೋರಿಕೆ ಅಂತ ನಾವೆಲ್ಲ ಈಗ ಉದಾಹರಣೆಗೆ ಈಗ ನಾವು ಬಸ್ ದರ ಏರಿಕೆ ಮೂಲವನ್ನ ನೋಡೋಣ. ಬಸ್ಗೆ ಏನು ದರಕ್ಕೆ, ಅದರ ಬಸ್ನ KSRTC ಅಥವಾ ಸಾರಿಗೆಗಳ ಸಂಸ್ಥೆಗಳ ನಿರ್ವಹಣೆಗೆ ಏನು ಟಿಕೆಟ್ ಕೊಟ್ಕೊಂಡು ಜನ ಹೋಗಿದ್ದೆ ಆ ಲಾಭ ಆದಾಯ ಅಂತ. ಮೊದಲೆಲ್ಲ ನಾವು ನೋಡ್ತಿದ್ವಿ ಟಿಕೆಟ್ ರಹಿತ ಪ್ರಯಾಣ ಜಾಸ್ತಿ ಇತ್ತು, ಅಂಥದ್ದೆಲ್ಲ ಈಗ ಕಡಿಮೆ ಆಗಿದೆ, ಎಲ್ಲ ಡಿಜಿಟಲೈಸ್ ಆಗಿ ಆ ಪ್ರಮಾಣ ಕಡಿಮೆ ಆಗಿದೆ. ಸೋರಿಕೆ ಎಲ್ಲ ಆಗ್ತಿದೆ ಗೊತ್ತಾ ನಿಮಗೆ? ಟಿಕೆಟ್ ಅಂದ್ರೆ ರೈತರ ಜನಸಾಮಾನ್ಯರ ದಯವಿಟ್ಟು, ಮೊದಲೆಲ್ಲ ನೀವೆಲ್ಲ ಆಪಾದನೆಗಳನ್ನ ಆಗ್ತಾ ಇದ್ದಿದ್ದೆ ಜನಸಾಮಾನ್ಯರಿಗೆ, ಬಡವರಿಗೇನೆ ಆಗ್ತಾ ಇದ್ದಿದ್ದು ಏನಂತ, ಟಿಕೆಟ್ ರಹಿತ ಪ್ರಯಾಣ ಅದರಿಂದ ಕಡಿಮೆ ಆಗಿದೆ, ಆದಾಯ ಇಲ್ಲ, ಹಾಗೆ ಹೀಗೆ ಅಂತ. ಈಗ ಅಂತ ಪ್ರಶ್ನೆ ಬಹಳ ಕಡಿಮೆ. ನನಗೆ ಗೊತ್ತಿರಂಗೆ 99% ಆ ಸಮಸ್ಯೆ ಬಗೆಹರಿದಿದೆ, ಟಿಕೆಟ್ ರಹಿತ ಪ್ರಯಾಣ ಸ್ಮಿತಾ. ಆದ್ರೆ ಸೋರಿಕೆ ಆದ್ರೂ ಯಾಕೆ ನಷ್ಟ ಆಗ್ತಾ ಇದೆ, ಯಾಕೆ ನಿಭಾಯಿಸಕ್ಕಾಗ್ತಾ ಇಲ್ಲ ಅಂದ್ರೆ, ತಿಮಿಂಗ್ಲಗಳು ಒಳಗಡೆ ಕೂತ್ಕೊಂಡಿದ್ದಾರೆ. ನಿಮಗೆ KSRTC ಸಾರಿಗೆ ಬಸ್ ಅಂತ ಕಾಣೋದು ಬಡಪಾಯಿ ಡ್ರೈವರ್ ಮತ್ತು ಕಂಡಕ್ಟರ್. ಅವ್ನಿಗೆ ಎಷ್ಟು ಕೊಟ್ಟರು ನಾವು ಇರೋದ್ರಲ್ಲಿ ದೇ ಆರ್ ಗುಡ್. ಒಂದು ಸಣ್ಣ ಪುಟ್ಟ ನಿದರ್ಶನಗಳನ್ನ ಇಟ್ಕೊಂಡು ನಾವು ಅವ್ರನ್ನ ಇಡೀ ಬ್ಲೇಮ್ ಮಾಡಬಾರ್ದು, ರ್ಯಾಶ್ ಡ್ರೈವಿಂಗ್ ಅವೆಲ್ಲ ಇದ್ದಾವೆ. ಆದ್ರೆ ಉಳಿದಂತೆ ನಮಗೆ ಇರೋದ್ರಲ್ಲಿ ಅದ್ಭುತವಾದಂಥ ಸಾರಿಗೆ ವ್ಯವಸ್ಥೆ ಇದೆ. ನಿಜವಾಗ್ಲೂ ಸ್ಮಿತಾ, ಸೋರಿಕೆ ಆಗ್ತಿರೋದು ಒಳಗಡೆ. ಆಡಳಿತಾತ್ಮಕ ವೆಚ್ಚಗಳು, ದೊಡ್ಡ ತಿಮಿಂಗಲಗಳು ನಿರ್ವಹಣೆಯಲ್ಲಿ ಮಾಡುವಂತ ಈ ಲೂಟಿಯಿಂದಾಗಿ ಆ ಸಾರಿಗೆ ಸಂಸ್ಥೆ ಉದ್ಧಾರ ಆಗ್ತಾ ಇಲ್ಲ. ನೋಡಿ, ಅಲ್ಲಿ ಕೆಲಸ ಮಾಡದೆ ಲೂಟಿ ಮಾಡೋರು, ನೀವು ಕಾರ್ಮಿಕರು ಏನು ನೀವು ವೇತನ ಪರಿಷ್ಕರಣೆ ಕೇಳಿದ ತಕ್ಷಣ ಇವ್ರದ್ದು ದುಡ್ಡು ಇರೋದಿಲ್ಲ. ಸೊ ಇದನ್ನೆಲ್ಲ ನೀವು ನೋಡಿದ್ರಿ, ಅವ್ರು ಬೀದಿಗೆ ಬಂದಿದ್ದಾರೆ, ಮೊನ್ನೆ ಸ್ಟ್ರೈಕ್ ಮಾಡಬೇಕಾದ್ರು, BJP ಅದೇ ಅವಧಿಯಲ್ಲಿ ಕೂಡ ಇದು ಮಾಡಿದ್ರು. ಸೊ ನಾನು ಹೇಳೋದು, ಆ ಸೋರಿಕೆ ತಡೆಯುವಂತ ಒಂದು ಇಚ್ಛಾಶಕ್ತಿಯನ್ನು ತೋರಿಸಿದ್ರೆ ಅನ್ನೋದು ನಮ್ಮ ಸಂಸ್ಥೆ. ಜನರಿಗೆ ಇದು ಕಡಿಮೆ, ಎಷ್ಟು ಸಾಧ್ಯವಾಗುತ್ತೆ ಅದು ಕಡಿಮೆ ಮಾಡಿಕೊಂಡು ಅವರಿಗೆ ಒಳ್ಳೆ ಸೇವೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ನಡ್ಕೊಂಡ್ ಬಂದಿದ್ದಿದ್ರೆ ಸ್ಮಿತಾ, ಈ ಸ್ಥಿತಿ ಬರ್ತಿಲ್ಲ. ಅದು ಮೂಲ ಕಾರಣ ಹೊರತು ಟಿಕೆಟ್ ರಹಿತ ಜನಸಾಮಾನ್ಯರಿಂದಾಗಿ ಈ ಸಂಸ್ಥೆಗೆ ಯಾವುದೇ ನಷ್ಟ ಆಗಿಲ್ಲ. ಸರಿ ಯದುಕುಮಾರ್ ಅವರೇ, ನೀವು ಟ್ವಿಟರ್ ಅಲ್ಲಿ ಪೋಸ್ಟರ್ ಮೇಲೆ ಪೋಸ್ಟರ್ ಹಾಕ್ತಿದ್ದೀರಿ, ಬಟ್ ಕಾಂಗ್ರೆಸ್ನವರು ಕೂಡ ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅಥವಾ ಕಾಂಗ್ರೆಸ್ನ ವಕ್ತಾರರು ನಾಯಕರು ಮಾತನಾಡೋದನ್ನ ಕೇಳಿಸ್ಕೊಂಡ್ರೆ, ಮೋದಿ ಬಂದ ಮೇಲೆ ಏನ್ ಬೆಲೆ ಏರಿಕೆ ಸುಮ್ಮನೆ ಆಗಿದೆಯಾ? ನಮ್ಮ ರಾಜ್ಯದಲ್ಲಿ BJP ಅವಧಿ ಇದ್ದ ಸಂದರ್ಭದಲ್ಲಿ ಸಾಲ ಏನ್ ಕಮ್ಮಿ ಮಾಡಿದ್ರ? ಆರ್ಥಿಕ ಶಿಸ್ತು ಅನ್ನೋದು BJP ಅವರಿಂದಲೇ ಹಾಳಾಗಿದ್ದು. ನೇರವಾಗಿ ನಿಮ್ ಕಡೆ ವೋಟ್ ಮಾಡ್ತಾರೆ. ಬೆಲೆ ಏರಿಕೆ ಇವತ್ತು ಅನಿವಾರ್ಯ ಆಗಿರೋದೇ BJPಯ ಆರ್ಥಿಕ ಅಶಸ್ತಿನಿಂದ ಅಂತ ಹೇಳ್ತಾರೆ.
ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದಾಗ ಅವ್ರು ಹೇಳ್ಕೊಂಡು ಬಂದ್ರು ಭ್ರಷ್ಟಾಚಾರ ರಹಿತವಾಗಿ ರಾಷ್ಟ್ರೀಯ ಶಿಸ್ತನ್ನ ಕಾಪಾಡ್ತೀವಿ ಅದಂದ್ಬಿಟ್ಟು. ಆ ತರ ಒಂದು ಅಶಿಸ್ತು ಇತ್ತಂದ್ರೆ ಮುಖ್ಯಮಂತ್ರಿಗಳೇನು 14-15 ಬಜೆಟ್ ಅಂತ ಘೋಷಣೆ ಮಾಡ್ತಾರಲ್ಲ, ಸರ್ಕಾರ ಬಂದಾಗ್ಲೇ ಒಂದು ಶ್ವೇತಪತ್ರ ಹೊರಡಿಸಬೇಕಾಗಿತ್ತಲ್ಲ ಮೇಡಮ್, ಅಲ್ಲಿ ಮಾಡ್ಬೇಕಾಗಿತ್ತಲ್ಲ. ಈ ತರದ ಆರ್ಥಿಕ ಪರಿಸ್ಥಿತಿ ಹಿಂದಿನ ಸರ್ಕಾರದಿತ್ತು, ಇವತ್ತು ಈ ತರ ಆರ್ಥಿಕ ಪರಿಸ್ಥಿತಿ ಗೆದ್ದೆಗಟ್ಟಿದೆ ಅಂತ ಶ್ವೇತಪತ್ರ ಹೊರಡಿಸಿದ್ರೆ ಅವತ್ತು ಬ್ಲಾಕ್ ಅಂಡ್ ವೈಟ್ ಗೊತ್ತಾಗ್ತಾ ಇತ್ತು ಸರ್ಕಾರದಲ್ಲಿ ಯಾರು ಸರಿ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಬಿಟ್ಟು. ಮತ್ತೆ ಪದೇ ಪದೇ ಇವರ ಸರ್ಕಾರಕ್ಕೆ ಭ್ರಷ್ಟಾಚಾರ ಮಾಡಿದಾಗ ಈ ಕಳೆದ 19 ತಿಂಗಳಿಂದ ಬಂದಿದಂತದ್ದು ಏನು ಬರೀ ಭ್ರಷ್ಟಾಚಾರನೇ. ನೀವು ಯಾಕೆ ನಾವು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ವಿ ಅಂತಂದ್ರೆ, ಪಟ್ಟಿಯಲ್ಲಿ ನೀವು ಹೇಳಿದ್ರಿ ಜನಸಾಮಾನ್ಯರ ಪ್ರಶ್ನೆ ಅಂತ, ನಾವು ಕೂಡ ಹೇಳ್ತಾ ಇರೋದು ಜನಸಾಮಾನ್ಯರ ಪ್ರಶ್ನೆನೇ, ತೆಗಿತಾ ಇರೋದು ಜನಸಾಮಾನ್ಯರ ಪ್ರಶ್ನೆನೇ. ಅವರ ಬಾಳನ್ನು ಹಸನು ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ್ದು ಮಾಡಿದ್ದೀರಾ? ಆ ಪಟ್ಟಿನಲ್ಲಿ ಕೊಟ್ಟಿದ್ದೀವಿ. ಪ್ರಾಪರ್ಟಿ ಟ್ಯಾಕ್ಸ್ ಆಗ್ಬೋದು, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಯಾವುದು ಎಲ್ಲ ಪೆಟ್ರೋಲ್ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಹಾಲಿನ ದರ ಜಾಸ್ತಿ ಮಾಡಿದ್ರು, ರೈತರ ಪ್ರೋತ್ಸಾಹ ಧನವನ್ನ ತುಂಬಾ ಸತಾಯಿಸಿ ಯಾವಾಗಲೂ ಒಂದೊಂದ್ಸತಿ ಕೊಡುವಂತದ್ದು ಮಾಡಿದ್ರು. ಯಾವ್ದು ಇದು ಮಾಡಿದ್ರು? ನಾನು ಕೇಳುವಂತದ್ದು, ರೈತರ ಬದುಕನ್ನು ಹಸನು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ರೈತರ ಪಂಪ್ ಸೆಟ್ ಮಾಡ್ಬೇಕಾದಾಗ 10-15 ಸಾವಿರ ಕೊಟ್ರೆ ಪಂಪ್ ಸೆಟ್ ಇದಾಗ್ತಾ ಇತ್ತು. ಇವ್ರ ಎದುರು 2.5-3 ಲಕ್ಷಕ್ಕೆ ತಗೊಂಡ್ಬಂದ್ರು. ಈ ಬೆಲೆ ತಗೊಬಂದಾದ್ಮೇಲೆ, ಈ ಹೆಚ್ಚಳ ಆದ್ಮೇಲೆ ಎಷ್ಟು ರೈತರಿಗೆ ರೈತರ ಇದು ವಿದ್ಯುತ್ ಸಂಪರ್ಕ ಕೊಟ್ಟಿದ್ದೀರಾ ಹೇಳ್ತೀರಾ ಮೇಡಮ್? ನಮ್ ಪ್ರಶ್ನೆ ಇರೋದು ಇವಾಗಿನ ಬೆಲೆ ಏರಿಕೆಗೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರಲ್ಲ, ಜಗತ್ತಿನ ಅತ್ಯದ್ಭುತ ಫ್ರೀ ಕೊಟ್ಟಾದ್ಮೇಲೂ ಕೂಡ 4 ವಲಯಗಳು ಅತ್ಯದ್ಭುತ ಲಾಭದಲ್ಲಿದೆ ಅಂತ ಹೇಳಿದ್ರಲ್ಲ. ಜನಸಾಮಾನ್ಯರಿಗೆ ಒಂದೊಂದು ಪೇಜ್ ಮುಖಪುಟದಲ್ಲಿ ವಾರಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಲ್ಲ, ಆ ಲಾಭ ಎಷ್ಟು? 4 ವಿಭಾಗಗಳಲ್ಲಿ ಬಂದಂತ ಲಾಭ ಎಷ್ಟು ಬಂತು? ಎಷ್ಟು ಸಾರಿಗೆ ಇಲಾಖೆ ಖರ್ಚು ಮಾಡಿದ್ರೆ ಜನ ಕೇಳ್ತಾ ಇದ್ದಾರೆ. ಲಾಭ ಇದ್ದಂತ ಸಂಸ್ಥೆ ಸಡನ್ ಆಗಿ ಯಾಕೆ 2,000 ಕೋಟಿ ಬಾಕಿ ಇದೆ, ಯಾಕೆ 38 ತಿಂಗಳಿಂದ ಅವರಿಗೆ ಬರಬೇಕಾದಂತ ಇದು ಸಂಬಳ ಬಂದಿಲ್ಲ, ಮತ್ತೆ ನಿವೃತ್ತಿ ಆದವರಿಗೆ ಇದು ಬಂದಿಲ್ಲ, ಪೆನ್ಷನ್ಸ್ ಬಂದಿಲ್ಲ. ಇದನ್ನೇ ನಾನು ಹೇಳುವಂತದ್ದು. ಶ್ವೇತಪತ್ರ ಅಂತ ಏನ್ ಹೇಳ್ತಿರೋದು, ವೈಟ್ ಸ್ಟೇಟ್ಮೆಂಟ್ ಬಿಡಿಸಿ ಅಂತ ಕೊಡಿ ಅಂತ ಹೇಳ್ತಾ ಇರುವಂತದ್ದು. ದೆನ್ ಎವ್ರಿಥಿಂಗ್ ವಿಲ್ ಬಿ ಬ್ಲಾಕ್ ಅಂಡ್ ವೈಟ್. ಇಲ್ಲಿ ನೀನಾ ಅಂತ ಪ್ರಶ್ನೆ ಇಲ್ಲ. ನಾವು ಕೇಳ್ತಾ ಇರೋದು ಜನಸಾಮಾನ್ಯರ ಪ್ರಶ್ನೆ. ಜನಸಾಮಾನ್ಯರ ಬದುಕಿನಲ್ಲಿ ಯಾವುದೇ ಸಮಸ್ಯೆ ಆದ್ರೂ ನಿಮ್ಮ ಸರ್ಕಾರ ಬಂದಾಗ ಹಸಿನಾಗಿಲ್ಲ, ಎಲ್ಲನೂ ಪಾತಾಳಕ್ಕೆ ಇಳಿದಿದೆ. ಯಾವ್ದನ್ನ ಜನಸಾಮಾನ್ಯ ತಡ್ಕೊಂತಾನೆ? ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ, ಎಲ್ಲ ಒಂದು ಸೇವಾ ವಲಯ, ಸರ್ವಿಸ್ ಇಂಡಸ್ಟ್ರೀಸ್ ಅಂದಾಗ ಒಂದು ಆರೋಗ್ಯ ಇಲಾಖೆ, ಒಂದು ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ ಅಂದಾಗ ಸರ್ವಿಸ್ ಇಂಡಸ್ಟ್ರೀಸ್ ಅಂದಾಗ ಎಲ್ಲಾ ಸರ್ಕಾರದಲ್ಲೂ ಹೇಳುವಂತದ್ದು ಲಾಭ ಅಂತ ನೋಡ್ಬೇಡಿ, ಸರ್ವಿಸ್ ಇಂಡಸ್ಟ್ರೀಸ್ ಅಂತ ಅನ್ಬಿಟ್ಟು ಎಲ್ಲ ಹೊಡೆತ ಕೊಟ್ಟಾಗ್ಬಿಟ್ಟು ಮತ್ತೆ ಇದನ್ನ ಬೆಲೆ ಏರಿಕೆ ಮಾಡಬೇಕಾದಾಗ ಜನಸಾಮಾನ್ಯರು ತಡ್ಕೊಳಕ್ಕಾಗದೆ ಇರುವಂತ ಸ್ಥಿತಿಲಿ ಇರಬೇಕಾದಾಗ ಅವರ ಒಂದು ಧ್ವನಿಗೆ ನಾವು ಧ್ವನಿಯಾಗಿದ್ದೀವಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.